ಕಾರಲ್ಲಿ ಬರಬೇಕಾದ್ರೆ ಟೋಲ್ ಪೇ ಮಾಡಿ ಈ ಥರ ದುಸ್ಥಿತಿ ನಿಮಗೆ ಬೇಕಾ ನಿಜವಾಗ್ಲೂ? ಇದೆ ನೋಡಿ, ಈ ಸಡ್ಗಳೆಲ್ಲ ಇದೆ ನೋಡಿ. ಚಿಕ್ಕ ಚಿಕ್ಕ ಗಾಡಿಗಳಿರ್ತಾವಲ್ಲ, ಆ ಥರದ್ದು ಸ್ಕೂಟಿ ಈ ಥರ ಗಾಡಿಗಳು ಬಂದರೆ ಇಲ್ಲಿ ಜಸ್ಟ್ ಬಿಟ್ಟಡಿಗೆ ಅಲ್ಲೇ ಮಲಗಿಬಿಡುತ್ತೆ, ಕಚ್ಕೊಳ್ಳುತ್ತೆ. ಆಪೋಸಿಟ್ ಬರೋರು ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಆಪೋಸಿಟ್ ಬರುವಂಥ ವೆಹಿಕಲ್ಸ್ ಬಂದು ಹೊಡಿಬೋದು, ಇಲ್ಲ ನೀವು ಇಲ್ಲಿಂದ ಅಲ್ಲಿಗೆ ಆರ್ಬೋದು. ಬಿಸಿಲು, ಮಳೆ, ಚಳಿ ಇದನ್ನೆಲ್ಲ ಅವಾಯ್ಡ್ ಮಾಡೋಣ, ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋಣ, ಈ ಟೋಲ್ನವ್ರ ಕಾಟ. ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಹೋಗಬೇಕು ಅಂದರೆ ಟೋಲು 175 ರೂಪಾಯಿ, 75 ರೂಪಾಯಿ, 250 ರೂಪಾಯಿ ಒಂದು ಕಡೆ ಕೊಡಬೇಕು. ಮತ್ತೆ ರಿಟರ್ನ್ ಹೋಗುವಾಗ 250 ರೂಪಾಯಿ ಕೊಡಬೇಕು. ಸೊ 500 ರೂಪಾಯಿ ಸರ್ವಿಸ್ ರೋಡ್ ಇಲ್ಲ ಅಂದರೂ ಕೊಡಬೇಕು. ಅದಕ್ಕೆ ನಾನು ತುಂಬ ದುಬಾರಿ ಜೀವನ ಅಂತ ಹೇಳಿ ಬೈಕಲ್ಲೇ ಹೊರಟೆ. ಸತ್ಯಗಾಲ ಬ್ರಿಡ್ಜ್ ಇದೆ, ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋ ಬ್ರಿಡ್ಜು. ಇಲ್ಲಿ ಹೋಗ್ತಿದ್ರೆ ಮುಂದೆ ಒಂದು ಅಚ್ಚರಿ ಕಾಣಿಸುತ್ತೆ, ಅದೇನು ಅಂತ ನೀವೇ ನೋಡಿ. ಸ್ನೇಹಿತರೆ, ನಾನು ಬ್ಯಾಂಗ್ಳೂರಿಂದ ಕೊಳ್ಳೇಗಾಲ ಕಡೆ ಬರುವಾಗ ಮಳವಳ್ಳಿ ಇದೆಯಲ್ಲ, ಮಳವಳ್ಳಿ ಆದಮೇಲೆ ಟೋಲ್ ಬರುತ್ತೆ. ಆ ಟೋಲ್ ಆದಮೇಲೆ ಕರೆಕ್ಟಾಗಿ ಸತ್ಯಗಾಲದಲ್ಲಿ ಬ್ರಿಡ್ಜ್ ಒಂದು ಬರುತ್ತೆ, ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು. ಸೊ ಇಲ್ಲಿ ಬಂದು ಏನಾಗಿದೆ ಅಂದರೆ, ಇಲ್ಲಿ ನೀವು ಹಾಗೆ ನೋಡ್ತಿರ್ಬೋದು, ಎಲ್ಲ ಜಾಯಿಂಟ್ಸ್ ಇದೆ ನೋಡಿ. ಈ ಬ್ರಿಡ್ಜೆಲ್ಲ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಕರೆಕ್ಟಾಗಿ ಆಲ್ಮೋಸ್ಟ್ ಒಂದು ಸೆಕೆಂಡ್ ಲಾಸ್ಟು ಆ ಕನೆಕ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಆ ಬ್ರಿಡ್ಜದು. ಸೊ ಅಲ್ಲೇನಾಗಿದೆ ಅಂದರೆ, ದೊಡ್ಡದಾಗಿ ಒಂದು ಪಾಟ್ ಹೋಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟು ಆ ಕಾಮಗಾರಿ ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಹೊಡೆದು ಆಲ್ಮೋಸ್ಟ್ 2 ಕಡೆನೂ ಓಪನ್ ಆಗಿ ಕರೆಕ್ಟಾಗಿ ಇದೇ ಗಾಡೀಲಿ ಬರ್ತಾಯಿದ್ದೆ ನಾನು. ಸೊ ಸ್ಪೀಡ್ ಏನಿಲ್ಲ, ಒಂದು 45 ಸ್ಪೀಡಲ್ಲಿ ಬರ್ತಾಯಿದ್ದು. ಸೊ ಏನಾಯಿತು ಅಂದರೆ, ಗಾಡಿ ಬಿಟ್ಟಾಗ ಕೆಳಗಡೆ ಈ ಮ್ಯಾಗ್ ಇದೆಯಲ್ಲ, ಇದು ಬೆಂಡ್ ಆಯಿತು. ಸೊ ಇದು ಮತ್ತು ಹಿಂದೆ, ಸೊ ಇದು ಏನಾಯಿತು ಅಂದರೆ ಕರೆಕ್ಟಾಗಿ ಪಂಚರ್ ಆದಂಗೆ ಆಯಿತು. ಫುಲ್ ಓಪನಿಂಗ್ ಸ್ಟಾರ್ಟ್ ಆಯಿತು. ನಾನು ಇಳಿದು ನೋಡಿದೆ, ಅಲ್ಲಿ ಬೆಂಡಾಗಿತ್ತು. ಆಮೇಲೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಇಲ್ಲಿ ಪಕ್ಕದಲ್ಲೇ ಹ್ಯಾಂಡ್ ಪೋಸ್ಟಲ್ಲಿರುವಂಥ ಒಂದು ಪಂಚರ್ ಶಾಪ್ ಹೋಗಿ ಕೇಳಿದಾಗ ಅವ್ರು ಬೆಂಡಾಗಿದೆ ಮ್ಯಾಗ್ ವೀಲು, ಸೊ 2 ಕೂಡ ನೀವು ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿ. ಆಮೇಲೆ ಚೇಂಜ್ ಮಾಡ್ಸೋದಕ್ಕೆ 3 ದಿನ ಟೈಮ್ ತಗೋತು ಸ್ನೇಹಿತರೆ. ಇವಾಗ ಹೇಳಿ, ನಾವು ಟೋಲೆಲ್ಲ ಪೇ ಮಾಡಿ, ಬೈಕಲ್ಲಿ ಬಿಡಿ ಟೋಲ್ ಇಲ್ಲ, ಕಾರಲ್ಲಿ ಬರಬೇಕಾದ್ರೆ ಟೋಲ್ ಪೇ ಮಾಡಿ ಈ ಥರ ದುಸ್ಥಿತಿ ನಿಮಗೆ ಬೇಕಾ ನಿಜವಾಗ್ಲೂ? ನೀವೇ ಯೋಚನೆ ಮಾಡಿ. ನಾನು ಆ್ಯಕ್ಚುಲಿ ಸೋಮವಾರ ಬಂದಿದ್ದು, ಕರೆಕ್ಟಾಗಿ 2 ದಿನ ಆಯಿತು. ಸೊ 2 ದಿನದಲ್ಲಿ ಏನೂ ಇರಲಿಲ್ಲ, ಹಿಂಗೆ ಇತ್ತು. ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದಲ್ಲ, ಒಂದೇ ಸ್ಟೆಚ್ಚು ಕಂಪ್ಲೀಟಾಗಿ ಎಲ್ಲ ಒಂದೇ ರೂಟ್ ಥರ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿದ್ರೆ ಹತ್ತಿರ ಬಂದಾಗ ಗೊತ್ತಾಯಿತು. ಆಲ್ಮೋಸ್ಟ್ ಇಲ್ಲಿ ಬಂದಲ್ಲ, ಈ ಟೈಮಲ್ಲಿ ಗೊತ್ತಾಯಿತು. ಅಲ್ಲಿ ನೋಡಿ, ಕಾರ್ಗಳು ಬ್ರೇಕ್ ಎಲ್ಲ ಹೊಡ್ತಿರೋದೆಲ್ಲ ಕಾಣಿಸ್ತಿತ್ತು. ಸೊ ನೋಡಿ, ಈಸಿಯಾಗಿ ಎಕ್ಸಿಟ್ ಆಗ್ಬೋದು ಅನ್ನೋದೇನಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲ ಲೋಕಲ್ ಅಥಾರಿಟೀಸ್ ಯಾರು ಇದ್ರೋ ಅವ್ರಿಗೆ ಎಸ್ಕಲೇಟ್ ಮಾಡಿ. ಎಲ್ಲಿ ಎಕ್ಸಿಟ್ ಆಗೋಕ್ಕಾಗುತ್ತೆ? ನಂದು ಆ ಗಾಡಿ ಆಗಿದ್ದಕ್ಕೆ, ವಿಶ್ರಮ್ ಆಗಿದ್ದಕ್ಕೆ ಹೋಗಿ ಮೇಲೆ ಬಂದು ಅದು ಕರೆಕ್ಟಾಗಿ ಲಾಕ್ ಆಯಿತು. ಇಲ್ಲ ಬೇರೆ ಗಾಡಿಗಳಾಗಿದ್ದರೆ, ಈ ಸ್ಪ್ಲೆಂಡರ್ ಗಾಡಿಗಳು, ಚಿಕ್ಕ ಚಿಕ್ಕ ಗಾಡಿಗಳಿರ್ತಾವಲ್ಲ, ಆ ಥರದ್ದು ಸ್ಕೂಟಿ ಈ ಥರ ಗಾಡಿಗಳು ಬಂದರೆ ಇಲ್ಲಿ ಜಸ್ಟ್ ಬಿಟ್ಟಡಿಗೆ ಅಲ್ಲೇ ಮಲಗಿಬಿಡುತ್ತೆ, ಕಚ್ಕೊಳ್ಳುತ್ತೆ. ಆಪೋಸಿಟ್ ಬರೋರು ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಆಪೋಸಿಟ್ ಬರುವಂಥ ವೆಹಿಕಲ್ಸ್ ಬಂದು ಹೊಡಿಬೋದು, ಇಲ್ಲ ನೀವು ಇಲ್ಲಿಂದ ಅಲ್ಲಿಗೆ ಆರ್ಬೋದು. ನೋಡಿ, ಇಲ್ಲಿ ಎಲ್ಲಾದ್ರೂ ಲೈಟ್ಗಳಿದೆಯಾ? ಉದ್ದಕ್ಕೂ ಇಲ್ಲ ನೋಡಿ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೋ ಇಲ್ಲಿಂದ ಅಲ್ಲಿವರೆಗೆ, ಆಯಿತಾ? ಲೈಟ್ಗಳು ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಆಲ್ಮೋಸ್ಟ್ ಒಂದು 2 ನಡ್ಕೊಂಡು ಹೋಗೋ ಅಷ್ಟು ಜಾಗ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಯಾರಾದ್ರೂ ಕೂತ್ಕೊಂಡಿದ್ರೆ ಗೊತ್ತಾಗಲ್ಲ, ಕಳ್ಳರು ಕಾಕರು ಯಾರಾದರೂ ಇರ್ಬೋದು. ಇಲ್ಲಿ ನೋಡಿ, ಈಗ ನಮ್ಮ ಸ್ನೇಹಿತ ಇದ್ದಾನೆ, ಇಲ್ಲಿ ನೋಡಿ ಗೊತ್ತಾಯ್ತಾ? ಇಲ್ಲಿ ಅಂತ ನೀವೇನಾದರೂ ಆ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ತೋರಿಸಿದ್ನಲ್ಲ ಅವಾಗಲೇ, ಅಲ್ಲೇನಾದ್ರೂ ಬಿದ್ದರೆ ನೀವು ಮೊಬೈಲ್ಸ್ ಆಗಲಿ, ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ ಏನೇನಿರುತ್ತೋ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾರು ಕಂಪ್ಲೇಂಟ್ ಕೊಡಲ್ಲ. ನಿಮ್ಗೆ ಏನಾದರೂ ತೊಂದರೆ ಆಯಿತು, ಯಾರು ಜವಾಬ್ದಾರಿ? ನೋಡಿ, ಅಲ್ಲಿ JCB ನೋಡ್ತಿದ್ರಲ್ಲ, ಇವಾಗ ನಾನು ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೇನು ಮಾಡಿದ್ದಾರೆ ಅಂದರೆ ಮೇಕಪ್ ಕೆಲಸ ಮಾಡಿದ್ದಾರೆ. ಈ ಮೇಕಪ್ ಕೆಲಸ ಏನಂದರೆ, ಆಲ್ರೆಡಿ ಅದೇ ಸೀನು ಇಲ್ಲೂ ಆಗಿದೆ. ಈಗ ಹೇಳಿದ್ರಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಏನು ರೆಡಿ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇದೇ ಥರ ಅಲ್ಲೂ ಮಾಡ್ಬಿಟ್ಟು ಹೋಗ್ತಾರೆ. ಬರೀ ಮಣ್ಣು, ಆ ಕಲ್ಲುಗಳಿದೆ ನೋಡಿ, ಜಲ್ಲಿ ಕಲ್ಲುಗಳು ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೂ ಒಂದು 5-10 ನಿಮಿಷಕ್ಕೆ ಅದು ಇದೇ ಥರ ಗತಿ ಆಗುತ್ತೆ, ಎಲ್ಲ ಬಿದ್ದು ಸಾಯ್ತಾರೆ ಅಷ್ಟೇ. ಮಳೆ ಬರ್ತಾಯಿದ್ರು ನಿಮಗೋಸ್ಕರ ಮಾಡ್ತಾಯಿದ್ವಿ. ಯಾಕೆ ಅಂದರೆ, ನಂತರ ಈ ಮ್ಯಾಗ್ ವೀಲ್ ಎಲ್ಲ ಬೆಂಡ್ ಮಾಡ್ಕೊಂಡು, ನಾನು ಪುಣ್ಯಕ್ಕೆ ನಮ್ಮಮ್ಮ ಮಾಡ್ತಾರೆ ಪೂಜೆಯಿಂದ ಬದುಕೊಂಡೆ ಅಷ್ಟೇ. ಇಲ್ಲಾಂದರೆ ನಾನು ಹೋಗ್ಬಿಡ್ತಾ ಇದ್ದೆ. ನೋಡಿ, ಈಗ ಅಷ್ಟೇ ಅಲ್ಲಿ ನೋಡಿದ್ವಿ ನೋಡಿ, ಇಲ್ಲೊಂದು ಅದೇ ಥರ ಇದೆ. ಸುಮಾರು ಹಿಂಗೆ ಇದೆ, ಹಿಂಗೆ ಆಗ್ತಾ ಇರುತ್ತೆ.
ಇದ್ರ ಬಗ್ಗೆ ರಿಪೋರ್ಟ್ ಮಾಡೋದಕ್ಕೆ ನಾವಿದ್ದೀವಿ, ಆದರೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಲೋಕಲ್ ಅಥಾರಿಟೀಸ್ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗಬೇಕಾಗಿರೋದು. ಆದಷ್ಟು ವಿಡಿಯೋನ ಶೇರ್ ಮಾಡ್ತಾರೆ. ಎಲ್ಲಿವರೆಗೂ ತಲುಪಬೇಕಂದ್ರೆ ಈ ಲೋಕಲ್ ಅಥಾರಿಟೀಸ್ ಅಲ್ಲ, ಇದು ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕಿತ್ತು. ಯಾಕಂದರೆ ಇದು ನಾನು ಇದೊಂದು ತಗೊಂಡಿರೋದು ಉದಾಹರಣೆ ಅಷ್ಟೇ. ಇನ್ನೂ ಬೇಕಾದ ಊರುಗಳಲ್ಲೆಲ್ಲ ಇದೇ ಥರ ಪ್ರಾಬ್ಲಮ್ಗಳಿರ್ತವೆ, ಯಾರೂ ಹೇಳ್ಕೊಂಡಿರಲ್ಲ. ಆದಷ್ಟು ನಿಮ್ಗೆ ಏನಾದರೂ ಗೊತ್ತಾದ್ರೆ ಹೇಳಿ, ನಾವು ಬಂದು ವಿಡಿಯೋ ಮಾಡ್ತೀವಿ.